ಹಾಗೆ ನಿನಗೂ ನನ್ನ ಕಣ್ಮುಂದೆ ಒಂದು ಮಗು ಆದರೆ ಈ ಹೆತ್ತ ಜೀವಕ್ಕೆ ಸಮಾಧಾನ ಅಲ್ವಮ್ಮ? ಅಮ್ಮ, ಅದು ನೋಡು, ನೀನು ಯಾವ ಕಾರಣನೂ ನನಗೆ ಹೇಳಬಾರ್ದು. ತಪ್ಪು ಮಾಡಿದವ್ರಿಗಿಂತ ಆ ತಪ್ಪನ್ನು ಕ್ಷಮಿಸೋದು ದೊಡ್ಡ ಗುಣ ಭಾವನಾ. ಸಿದ್ದು ತಪ್ಪು ಮಾಡ್ದ ಅಂತ ಇನ್ನೂ ಎಷ್ಟು ದಿನ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀಯ? ಅವನು ಮದುವೆ ಆದ ರೀತಿ ಸರಿ ಇಲ್ಲದೆ ಇರಬಹುದು, ಆದರೆ ಅವನು ನಿನ್ನ ಇಷ್ಟಪಡ್ತಿರೋ ರೀತಿ, ನಿನ್ನ ನೋಡ್ಕೊಳ್ತಿರೋ ರೀತಿ ಎಲ್ಲ ಸರಿಯಾಗಿದೆಯಲ್ಲಮ್ಮ. ಅದಕ್ಕೆ ಭಾವನಾ ನಾನು ಹೇಳ್ತಾ ಇರೋದು, ಅವನ್ನ ಮನಸಾರೆ ಒಪ್ಕೊಂಡು ನೀನು ಸಂಸಾರ ಶುರು ಮಾಡು ಅಂತ. ಅಮ್ಮ, ಅದಕ್ಕಿನ್ನ ನನ್ನ ಮನಸ್ಸು ಒಪ್ತಾ ಇಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ಮನಸ್ಸಲ್ಲಿ ಹಠ ಇಟ್ಕೊಂಡು ನೀನು ಎಷ್ಟು ಸಮಯ ತಗೊಂಡ್ರು ಅದು ಸರಿ ಹೋಗಲ್ಲ ಭಾವನಾ. ಒಂದೇ ಒಂದ್ಸಾರಿ ಹಠದ ಜಾಗದಲ್ಲಿ ಪ್ರೀತಿಯಿಂದ ನೋಡು, ಎಲ್ಲ ತಾನಾಗೆ ಸರಿ ಹೋಗುತ್ತಮ್ಮ. ಅವನ್ ಕಟ್ಟಿರೋ ತಾಳಿ ನಿನ್ ಕೊರಳಲ್ಲಿದೆ. ಅವನ್ನ ನೀನು ಗಂಡ ಅಂತ ಒಪ್ಕೊಳ್ದೆ ಎಷ್ಟು ದಿನ ಇರ್ತೀಯ ಹೇಳು? ಭಾವನಾ, ನೋಡಮ್ಮ, ತಾಯಿಯಾಗಿ ನಿನ್ನ ಹತ್ರ ನಾನಿನ್ನೂ ಏನೂ ಕೇಳಿಲ್ಲ. ಇದೊಂದನ್ನು ನಡೆಸ್ಕೊಡ್ತೀಯಮ್ಮ? ಹ? ಹೌದಾ? ನಿನಗೆ ನೀನ್ ಹಠನೇ ಹೆಚ್ಚ ಭಾವನಾ? ನಿನ್ ತಾಯಿ ಮಾತಿಗೆ ಬೆಲೆನೇ ಇಲ್ವಾ? ನೀನ್ ಬದುಕು ಬಂಗಾರ ಆಗ್ಬೇಕು ಅಂತ ಹರಕೆ ಕಟ್ಟದೆ ಇರೋ ದೇವ್ರೇ ಇಲ್ಲ, ಕೈ ಮುಗಿದೆ ಇರೋ ಗುಡಿ ಇಲ್ಲ. ಆದ್ರೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಎಲ್ರ ಹಾಗೆ ನನ್ನ ಮಗಳು ಸುಖವಾಗಿ ಸಂಸಾರ ಮಾಡಬೇಕು ಅಂತ ನನಗೂ ಆಸೆ ಇರಲ್ವಾ? ಅದನ್ನ ನೀನ್ ಈಡೇರಿಸಲ್ವಾ? ಸರಿ ಅಮ್ಮ, ನೀನು ಹೇಳ್ದ ಹಾಗೆ ಕೇಳ್ತೀನಿ. ಈ ಮಾತು ಹೇಳ್ದಿಯಲ್ಲ ಭಾವನಾ, ನನಗಿಷ್ಟು ಸಾಕಮ್ಮ. ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ. ಚಿನ್ನಮರಿ, ನೀವು ಮೊದಲಿನ ಥರ ನಗ್ನಗ್ತಾ ಇರೋದು ಯಾವಾಗ? ನಿಮ್ಮನ್ನು ಈ ಪರಿಸ್ಥಿತಿನ ನೋಡೋಕ್ಕೆ ನನಗೆ ಆಗ್ತಾ ಇಲ್ಲ ಚಿನ್ನಮರಿ. ನೀವು ಮೊದಲಿನ ಹಾಗೆ ನಗ್ನಗ್ತಾ ಸಂತೋಷವಾಗಿರಬೇಕು. ನಾನು ಅದಕ್ಕೆ ಏನು ಮಾಡೋಕೆ ಬೇಕಾದ್ರೂ ತಯಾರಾಗಿದ್ದೀನಿ. ಆದರೆ ಏನು ಮಾಡಲಿ ನೀವೇ ಹೇಳಿ. ಹೇಳ್ಬೇಡಿ ನೋಡಿ, ನಿಮ್ಗಿನ್ನೂ ತುಂಬ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ದಯವಿಟ್ಟು ಮಲ್ಕೊಳ್ಳಿ. ಈ ಥರ ಪಕ್ಕ ಕೂತ್ಕೊಂಡ್ರೆ ನಿದ್ದೆ ಎಲ್ಲಿ ಬರುತ್ತೆ? ಭಯ ಆಗುತ್ತಷ್ಟೇ. ಯಾಕೆ ಕೂತಿದ್ದೀರಾ ಇಲ್ಲಿ? ನಿದ್ದೆ ಬರಲಿಲ್ಲ ನನಗೆ, ಅದಕ್ಕೆ ನಿಮ್ಮನ್ನು ನೋಡ್ತಾ ಕೂತಿದ್ದೆ ಅಷ್ಟೇ. ಡಾಕ್ಟ್ರು ಬಂದಾಗ ನೀವಿಲ್ಲೇ ಇದ್ರೆ ಹುಷಾರಾಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು ಅಂತ ಹೇಳಿದ್ದಾರೆ. ಹೇಳಿ, ನಿಮ್ಮ ಇಷ್ಟವಾದ ಜಾಗ ಯಾವುದು? ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಕೇಳಕ್ಕೆ ಹೇಗ್ರಿ ಮನ್ಸು ಬರುತ್ತೆ ನಿಮ್ಗೆ? ನಮ್ಮ ಜೀವನನ ಹಾಳು ಮಾಡಿರೋದು ಸಾಲದು ಅಂತ ಇವಾಗ ಬೇರೆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ? ಅದೆಲ್ಲ ಸರಿ ಮಾಡ್ಬೋದು ಅನ್ಕೊಂಡಿದ್ದೀರಾ? ನೀವು ಏನು ಬೇಕಾದರೂ ಹೇಳಿ ಚಿನ್ನಮರಿ, ನೀವು ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಚುಚ್ಚಿ ನಿಮ್ಮ ಮಾತುಗಳಿಂದ. ಆದರೆ ನನಗೆ ನೀವು ಮುಖ್ಯ. ನಿಮ್ಮ ಸುಖ ಮುಖ್ಯ, ಸಂತೋಷ ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ. ನಾನು ಹೇಳಿದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಆದರೆ ನಾನು ಹಾಗೆ ಮಾಡ್ತಿಲ್ಲ ಅಲ್ವಾ? ನಿಮ್ಗೆ ಇಷ್ಟೋ ಜಾಗ ಯಾವುದು ಹೇಳಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಿಗೂ ಬರ್ತಾ ಇಲ್ಲ, ಅದರಲ್ಲೂ ನಿಮ್ ಜೊತೆ ಮೊದಲೇ ಬರಲ್ಲ. ನೋಡಿ, ನೀವು ಸಂತೋಷವಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ. ಯಾಕೆ ಹೀಗಾಡ್ತಾ ಇದ್ದೀರಾ ನೀವು? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಓಹ್,
ನನ್ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದು, ಮಾಡ್ತೀನಿ. ಹಾಗಿದ್ರೆ ಕಳ್ಕೊಂಡಿರೋ ನನ್ ಮಗುನ ವಾಪಸ್ ಕೊಡಿ. ಅವಾಗ ನಿಮ್ ಎಲ್ಲ ತಪ್ಪುಗಳನ್ನ ನಾನೇ ಕ್ಷಮಿಸ್ತೀನಿ. ಆಗುತ್ತಾ ನಿಮ್ ಕೈಲಿ? ಆಗುತ್ತಾ? ಆಗಲ್ಲ ತಾನೆ? ಅದು ಆಗಲ್ಲ ಅಂದಮೇಲೆ ಇದು ಹಾಗೇನೆ ಆಗಲ್ಲ. ನಾನು ನಿಮ್ಮ ಜೊತೆ ಎಲ್ಲಿಗೂ ಬರಲ್ಲ. ದಯವಿಟ್ಟು ನನ್ನ ಕೇಳೋದನ್ನ ಬಿಟ್ಬಿಡಿ. ನನ್ನಿಂದ ದೂರ ಇರಿ ಅಷ್ಟೇ. ಚಿನ್ನಮರಿ, ಅಯ್ಯೋ ಮೇಡಮ್ ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅಂದರೆ ಇಸೆ ಕೇಳಿ ಬೇಜಾರಾಗಿ ಎಲ್ಲಾದ್ರೂ ಹೊಂಟೋಗ್ಬಿಟ್ರಾ? ನಮ್ಮ ಮನೆಯವ್ರು ಬೇರೆ ಏನಕ್ಕೆ ಹಿಂಗೆಲ್ಲ ಮಾಡ್ತಾರೋ. ಮೊದಲೇ ಮೇಡಮ್ ಅವ್ರ ಮನ್ಸು ಸರಿ ಇಲ್ಲ, ಇದೆಲ್ಲ ಬೇಕಿತ್ತಾ? ಅವ್ರು ಬೇರೆ ಇದೆಲ್ಲ ನನ್ನೊಪ್ಪಿಗೆಯಿಂದನೇ ನಡೀತಿರೋದು ಅಂತ ಬೇಜಾರು ಮಾಡ್ಕೊಂಡು ಹೊಂಟೋಗವ್ರೆ. ಈಗ ಹೆಂಗಪ್ಪ ಅವ್ರನ್ನ ಮಾತಾಡ್ಸೋದು? ಮೇಡಮ್ ಅವರೇ, ಎಲ್ಲೋಗಿದ್ರಿ ಮೇಡಮ್ ಅವರೇ? ನೀವು ಮನೇಲಿ ಇಲ್ಲದೆ ಇರೋದು ನೋಡಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತೇ? ನಾನು ಇಲ್ಲದೆ ಇರೋದಕ್ಕೆ ನೀವು ಯಾಕೆ ಇಷ್ಟು ಗಾಬರಿ ಪಡಬೇಕು? ಯಾಕೆ ಮೇಡಮ್ ಅವ್ರೆ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನೋಡಿ ಮೇಡಮ್ ಅವರೇ, ದೇವ್ರನಿಗೆ ಹೇಳ್ತವನೆ ಈ ಪ್ಲಾನ್ ಬಗ್ಗೆ ನನಗೇನು ಗೊತ್ತಿಲ್ಲ. ಅಪ್ಪಾಜಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊಬಿಡಿ. ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತಾದ್ರೂ ಮಾಡ್ತೀನಾ? ನೀವೇ ಹೇಳಿ. ಅದಕ್ಕೆ ನಾವು ಎಲ್ಗೂ ಹೋಗೋದು ಬೇಡ, ಇಲ್ಲ ಇರಮ್ಮ. ಸಿದ್ದು ಅವರೇ ನೋಡಿ, ನಮ್ಮ ಆಸೆಗಳಿಗೆ ಇಲ್ಲಿ ಯಾರು ಬೆಲೆ ಕೊಡ್ತಾರೋ ಕೊಡೋಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಮನೆಯವರೆಲ್ಲ ಆಸೆ ಪಟ್ಟಿದ್ದಾರೆ ಅಂದಮೇಲೆ ನಾವು ಹೋಗದೆ ಇರೋದು ಸರಿ ಇಲ್ಲ ಅನ್ನಿಸ್ತಿದೆ. ಅವ್ರ ಆಸೆಗಳನ್ನ ನೆರವೇರ್ಸೋಕ್ಕಾದ್ರೂ ನಾವು ಹೋಗಬೇಕು ಅಂತ ಅನ್ನಿಸ್ತಿದೆ. ಅಲ್ಲ ಮೇಡಮ್ ರೇ, ಮನೆಯವ್ರು ಬಲವಂತ ಮಾಡ್ತಾರೆ ಅಂತ ನಾವು ಹೆಂಗೆ ಹೋಗೋಕ್ಕಾಯ್ತದೆ? ಮನ್ಸಿಲ್ದೆ ಏನು ಮಾಡಬಾರ್ದು ಅಂತ ನೀವು ಹೇಳ್ತೀರಾ ಅಂದಮೇಲೆ ಅವ್ರಿಗೋಸ್ಕರ ಯಾಕೆ ಒಪ್ಕೋತೀರಾ? ನಿಮ್ಗೆ ಹೆಂಗೆ ಖುಷಿ ಬರುತ್ತೋ ಹಂಗೆ ನಿಮ್ಮಿರಿ. ಹಾಗಲ್ಲ ಸಿದ್ದು ಅವರೇ, ಅವರೆಲ್ಲ ಹೇಳೋದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅದಕ್ಕೆ ನೀವು ನಿಮ್ಮ ತಂದೆ ಹತ್ರ ಹೋಗಿ ನಾನು ಹೋಗೋಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ. ಸಿದ್ದು ಅವರೇ, ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ನಾನು ಒಂದ್ಸಲ ಮಾತು ಕೊಟ್ಟಾದ್ಮೇಲೆ ಅದ್ರ ಪ್ರಕಾರನೇ ನಡ್ಕೋತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ನಾನು ಹೋಗೋಕೆ ಒಪ್ಕೊಂಡಿದ್ದೀನಿ ಅಂತ ನಿಮ್ಮ ತಂದೆ ಹತ್ರ ಹೋಗಿ ಹೇಳಿ. ಬಂಗಾರಿ, ಬಾರವಿ ಕೂತ್ಕೋ. ಅಯ್ಯೋ ಬಂಗಾರಿ, ಕೂತ್ಕೊಳ್ಳೋದು ಹಾಗಿರಲಿ. ನಿಂಗೆ ವಿಷಯ ಗೊತ್ತಾಯ್ತಾ? ಸಿದ್ದು ಭಾವನನ್ನ ಹನಿಮೂನ್ಗೆ ಅಂತ ಫಾರಿನ್ಗೆ ಕಳಿಸ್ತಾ ಇದ್ದಾರಂತೆ. ಗೊತ್ತಾಯ್ತು ರವಿ. ಅವಳು ಮಿಡಲ್ ಕ್ಲಾಸ್ ಲೈಫಲ್ಲಿ ಇದೆಲ್ಲ ಎಲ್ಲಿ ನೋಡೋಕ್ಕಾಗ್ತಿತ್ತು? ಹೇಗೋ ಹೋಗ್ಲಿ ಬಿಡು. ಇದೇನಿದು ಒಂದೇ ಮಾತಲ್ಲಿ ಮುಗಿಸ್ಬಿಟ್ಲಲ್ಲ? ಏನು ರವಿ ಸೈಲೆಂಟ್ ಆಗಿಬಿಟ್ಟೆ? ಅಲ್ಲ, ಸಿದ್ದು ಭಾವನ ಲೈಫ್ ಚೆನ್ನಾಗಾಗ್ತಿದೆ ಅಂತ ಗೊತ್ತಾದ ಮೇಲೂ ನೀ ಅದಕ್ಕೆ ರಿಯಾಕ್ಟ್ ಮಾಡಿಲ್ವಲ್ಲ? ಅದಕ್ಕೆ ಯಾಕೆ ಬಂಗಾರಿ, ಏನು ಸಮಾಚಾರ? ರವಿ, ಅವಳ ಜೀವನ ಅಂತ ಬ್ಯುಸಿ ಆಗಿಬಿಟ್ರೆ ನಮ್ಮ ತಂಟೆಗೆ ಖುಷಿ ತಂಟೆಗೆ ಬರಲ್ಲ. ನಾವು ನೆಮ್ಮದಿಯಾಗಿರ್ಬೋದು. ಅದಕ್ಕೆ ಎಲ್ಲಾದರೂ ಹೋಗಲಿ ಹೇಗಾದರೂ ಹೋಗಲಿ, ನಮ್ಮ ನೆಮ್ಮದಿ ನಮ್ಗೆ ಇಂಪಾರ್ಟೆಂಟ್ ಅಷ್ಟೆ. ಹೌದು ಬಂಗಾರಿ, ನೀನು ಹೇಳೋದು ನಿಜಾನೇ. ಅಲ್ಲ, ಇವಳಿಗೆ ಭಾವನ ವಿಷಯ ಹೇಳಿದ್ರು ಸುಮ್ಮನೆ ಆಗೋದ್ಲಲ್ಲ, ಇದು ಹೆಂಗೆ ಅಂತ?
ಇವರಿಬ್ಬರು ಸೇರ್ಕೊಂಡು ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತಿರ್ಬೋದಾ? ನನಗೆ ಯಾಕೋ ಡೌಟ್ ಹೊಡಿತಿದೆಯಲ್ಲ. ಇನ್ ಕೇಸ್ ಇವರಿಬ್ಬರು ಬೇರೆ ದಾರಿಯಿಂದ ಆಕ್ಸಿಡೆಂಟ್ ಬಗ್ಗೆ ತಿಳ್ಕೊಂಡ್ರೆ ಅದ್ರ ಹಿಂದೆ ಇರೋದು ನಾನೇ ಅಂತ ಗೊತ್ತಾಗೋದ್ರೆ, ಓ ಮೈ ಗಾಡ್, ನನಗೆ ಕಷ್ಟ ಆಗೋದು. ಇದಕ್ಕೆ ಆ ಸಿದ್ದುನೂ ಸಪೋರ್ಟ್ ಮಾಡ್ತಾನೆ. ಅದಕ್ಕೆ ಮೊದಲು ಆ ಭಾವನಾ ಸಿದ್ದುನ ದೂರ ಮಾಡಬೇಕು. ಆಮೇಲೆ ಆದಷ್ಟು ಬೇಗ ನನ್ನ ಬಂಗಾರಿ ನನ್ನ ಮಾತು ಕೇಳೋ ಹಾಗೆ ಮಾಡಬೇಕು. ಮಾವ, ಎಲ್ಲಿ ಅಮ್ಮ ಕಾಣಿಸ್ತಾನೆ ಇಲ್ಲ. ಇತ್ತೀಚೆಗೆ ಹೇಳ್ದೆ ಕೇಳದೆ ಹೊರಗಡೆ ಸುತ್ತಾಡೋದೇ ಜಾಸ್ತಿ ಆಗಿದೆ ಅವ್ರದ್ದು. ಹೌದು ಪಾಪ. ಅವ್ರು ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ ನೀವು ಅವ್ರಿಗೆ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ರಿ ಅಲ್ಲ. ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನೀವೇನಾದರೂ ಮಾಡೋವಾಗ ಎಲ್ಲ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ತೀರಾ? ಲಕ್ಷ್ಮಿ, ರೀ, ಬಾ ಕೂತ್ಕೋ. ಭಾವನಾ ಸಿಕ್ಕಿದ್ಲಾ? ನೀನು ಹೇಳಿದಕ್ಕೆ ಒಪ್ಕೊಂಡ್ಲಾ? ಹೌದು ರೀ, ಸಿಕ್ಕಿದ್ಲು. ಮೊದಲು ಒಪ್ಕೊಳ್ಳೋಕ್ಕೆ ಹಿಂದೇಟು ಹಾಕಿದ್ಲು, ಆಮೇಲೆ ಒಪ್ಕೊಂಡ್ಲು. ಅಪ್ಪ, ಅದಕ್ಕೆ ಹೇಳೋದು ತಾಯಿ ಇರಬೇಕು ಅಂತ. ಏನೇ ಹೇಳಿದ್ರು ಮದುವೆ ಆಗೋ ತನಕ ಅಪ್ಪನ ಜೊತೆ ಹೆಣ್ಮಕ್ಳು ಫ್ರೆಂಡ್ ಥರ ಇರ್ತಾರೆ. ಆದರೆ ಇಂಥ ಸೂಕ್ಷ್ಮವಾದ ವಿಚಾರನ ಮಂದಟ್ ಮಾಡೋದಕ್ಕೆ ತಾಯಿನೇ ಇರಬೇಕು. ಈಗ ನಂಗೆ ಸಮಾಧಾನ ಆಯ್ತು ನೋಡು. ಅತ್ತೆ, ಭಾವನನ್ನ ಎಲ್ಲಿಗೂ ಕಳ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಏನು ಅಂತ ಕೇಳ್ಬೋದಾ? ಏನೂ ಇಲ್ಲ ವೀಣಾ. ಸಿದ್ದುನ ಮತ್ತೆ ಭಾವನನ್ನ ಹನಿಮೂನ್ಗೆ ಹೊರಗಡೆ ಕಳಿಸ್ಬೇಕು ಅಂತ ಬೀಗರು ನಿರ್ಧಾರ ಮಾಡಿದ್ರು. ಅದಕ್ಕೆ ಭಾವನಾ ಒಪ್ಪಿರಲಿಲ್ಲ. ರಾತ್ರಿ ಮರಿಗೌಡ್ರು ಬಂದು ಈ ವಿಷಯನ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಭಾವನನ್ನ ಒಪ್ಪಿಸ್ಬಿಟ್ಟು ಬಂದೆ. ಒಳ್ಳೇದಾಯ್ತು ಅತ್ತೆ. ಅಂತೂ ಅವರಿಬ್ಬರನ್ನು ಒಂದು ಮಾಡೋ ನಿರ್ಧಾರನ ಅವ್ರ ಮನೆಯವರೇ ತಗೊಂಡಿದ್ದಾರೆ. ಭಾಳ ಒಳ್ಳೇದಾಯ್ತು. ಒಳ್ಳೇದಾಗಲಿ. ನಮ್ಮ ಮನೆಯವ್ರಿಗೆ ಅದೇನಾಗಿದೆಯೋ ಏನೋ, ಮಗಳ ಬಗ್ಗೆ ಯೋಚನೆ ಮಾಡಿದೆ, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಕಷ್ಟು ಟೈಮ್ ಇದೆ ಅನ್ಸುತ್ತೆ. ಅದೇನು ನೋಡಿ ಮಾಡಿದಳೋ ಏನೋ. ಏನು ಹರೀಶ, ಸುಮ್ಮನೆ ಇದೆಲ್ಲ ಬೇಕಾಗಿತ್ತಾ? ಅವ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು ತಾನೆ. ಅದು ಬಿಟ್ಟು ಹನುಮೂನ್ ಅಂತೆ ಸುಮ್ಮನೆ ದುಡ್ಡು ವೇಸ್ಟ್. ಹೌದು ರೀ ಪಾಪ, ಇದಕ್ಕೆಲ್ಲ ನೀವೇ ನಿಮ್ಮ ಕೈಯಾರ ದುಡ್ಡು ಹಾಕಿ ಕಳಿಸ್ತಾ ಇದ್ದೀರಾ. ಯಾರೋ ಅವ್ರ ದುಡ್ಡನ್ನ ಖರ್ಚು ಮಾಡಿದ್ರೆ ಅದಕ್ಕೂ ನೀವು ಲೆಕ್ಕಾಚಾರ ಹಾಕ್ತೀರ. ಹಂಗೆ ನೋಡೋಕೆ ಹೋದರೆ ಸ್ವಂತ ಅಣ್ಣ ಆಗಿ ಅವರಿಬ್ಬರ ಮಧ್ಯೆ ಸಮಸ್ಯೆಗಳು ಬಂದಾಗ ನೀವು ಮುಂದೆ ನಿಂತು ಪರಿಹಾರ ಮಾಡಬೇಕಾಗಿತ್ತು. ಅದನ್ನಂತೂ ಮಾಡಿಲ್ಲ ನೀವು. ಈಗ ಇಂಥ ಕೊಂಕು ಮಾತನಾಡೋದು ಮಾತ್ರ ಬಿಡಲ್ಲ. ಹೌದು ಕಣೆ, ನಾನು ಮಾತಾಡೋದೆಲ್ಲ ನಿಮಗೆ ಕೊಂಕ ಥರನೇ ಕಾಣಿಸೋದು.
ಏನಾದರೂ ಮಾಡ್ಕೊಳ್ಳಿ, ನನಗೇನಾಗ್ಬೇಕು ನಡೆಸಿ. ಅತ್ತೆ ಮಾವ, ಇವ್ರಗಳ ಬಗ್ಗೆ ನಿಮ್ಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ತಾನೆ. ಅವ್ರ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಭಾವನಾರು ಹೋಗ್ತಿದ್ದಾರೆ ಅಂತಂದ್ರಲ್ಲ, ಏನಾದರೂ ತಿಂಡಿ ಮಾಡ್ಕೊಡೋಣ ಅವ್ರಿಗೆ. ಸರಿ. ರೀ, ನಮ್ಮ ವೀಣಾಗಿರೋ ಒಳ್ಳೆ ಗುಣ ನಮ್ಮ ಮನೇಲಿ ಯಾರಿಗೂ ಇಲ್ವೇನ್ರಿ? ನಿಜ ಲಕ್ಷ್ಮಿ, ನಮ್ಮ ವೀಣಾ ಹೀಗಿರೋದಕ್ಕೇನೆ ಸಂತನ್ ಹೇಗೋ ನಿಭಾಯಿಸ್ತಿದ್ದಾಳೆ. ಇಲ್ಲ ಅಂದರೆ ಅವನದು ಇನ್ನೇನು ರಂಪ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ರೀ, ಸಿದ್ದು ಭಾವನಾ ಜೊತೆಯಾಗಿ ಹೋಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇದನ್ನೆಲ್ಲ ನಾವೇ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದು ನಮ್ಮಿಂದ ಆಗಿಲ್ಲ. ಈಗ ಭಾವನಾ ಖರ್ಚಿಗಾದರೂ ಸ್ವಲ್ಪ ದುಡ್ಡು ಕೊಡ್ಬೇಕಲ್ವೇನ್ರಿ? ಕೊಡೋಣ ಬಿಡು ಲಕ್ಷ್ಮಿ, ಬ್ಯಾಂಕಲ್ಲಿ ದುಡ್ಡಿದೆಯಲ್ಲ ಅದನ್ನು ತಂದು ಕೊಡ್ತೀನಿ. ರೀ, ಅದು ನಮ್ಮ ಮನೆ ಕಟ್ಟೋಕ್ಕೆ ಇಟ್ಕೊಂಡಿರೋದಲ್ವಾ? ನಿಜ ಲಕ್ಷ್ಮಿ, ಆದರೆ ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅಲ್ವಾ? ಅವ್ರು ಸಂತೋಷವಾಗಿಲ್ಲ ಅಂದರೆ ಆ ದುಡ್ಡು ಇಟ್ಕೊಂಡು ನಾವೇನು ಮಾಡೋಣ? ಹೇಗಿದ್ರು ಅದು ಅವಳು ಪಾಲಿನ ದುಡ್ಡು. ನಾವು ಎಷ್ಟು ಹೇಳಿದ್ರು ಅವಳು ತಗೊಳ್ಳಲ್ಲ. ಇದೊಂದು ಅವಕಾಶ, ನಾವು ಕೊಟ್ಬಿಡೋಣ ಬೇಡ. ಸರಿ ರೀ. ಹೇಳಿ ಸಿಂಚು. ಏನು ಹೇಳಿ? ಏನಿದೆ ಹೇಳೋದಕ್ಕೆ? ಯಾಕೆ ಸಿಂಚು, ಏನಾಯ್ತು? ಅಲ್ಲಮ್ಮ, ಆ ಭಾವನಾನ ನೀನು ಇಷ್ಟು ಬೇಗ ಸೊಸೆ ಅಂತ ಒಪ್ಕೊಂಡ್ಬಿಟ್ಯಾ? ಮೊದಲೆಲ್ಲ ನನ್ಗೆ ಅವಳು ನೆರಳು ಕಂಡನೇ ಆಗಲ್ಲ ಅಂತಿದ್ದೆ. ಈಗ ಹೇಗವ ಮನ್ಸು ಬದಲಾಯಿಸಕ್ಕೆ ಸಾಧ್ಯ? ಇಲ್ಲ ಸಿಂಚು, ಅದು ಮಾತ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಲ್ಲೇನು ಆಗ್ತಿದೆಯೋ ನನಗೊಂದು ಅರ್ಥನೇ ಆಗ್ತಿಲ್ಲ. ಇಲ್ಲಮ್ಮ, ನನ್ಗೆ ಯಾಕೋ ನಿನಗೂ ಆ ಭಾವನನ್ ಕಂಡ್ರೆ ಇಷ್ಟ. ನನ್ನ ಹತ್ರ ಮಾತ್ರ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಏನ್ ಮಾತಾಡ್ತಾ ಇದೀಯ ಸಿಂಚು? ಇನ್ನೇನಮ್ಮ, ನಿನಗೆ ಗೊತ್ತಿಲ್ಲದೆ ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ. ನಿನಗೆ ಇಷ್ಟ ಇಲ್ಲ ಆದ್ಮೇಲೆ ಹೊರಗಡೆ ಹೋಗಕ್ ಹೇಗಮ್ಮ ಪರ್ಮಿಷನ್ ಕೊಟ್ಟೆ? ಹೊರಗಡೆ ಹೋಗ್ತಾ ಇದ್ದಾರಾ? ಎಲ್ಲಿಗಮ್ಮ? ಪಾಪ, ಹೊಸದಾಗಿ ಮದುವೆ ಆಗಿದ್ದಾರಲ್ಲ ನವ ದಂಪತಿಗಳು, ಮೋಸ್ಟ್ಲಿ ಹನಿಮೂನ್ಗೆ ಹೋಗ್ತಿರ್ಬೇಕು. ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಂತೆ. ನನ್ಗೆ ನಿಜವಾಗ್ಲೂ ವಿಷಯನೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಈ ಮನೇಲಿ ಇದೆಲ್ಲ ನಡೀತಿದ್ಯಾ? ಏನಮ್ಮ, ನಿನಗೆ ಈ ವಿಷಯ ಗೊತ್ತಿಲ್ವಾ? ನೋಡಿದ್ದೆ ಎಷ್ಟು ಕಿಲಾಡಿ ಇದ್ದಾಳೆ. ಅಣ್ಣನೂ ಅಪ್ಪನೂ ಅವಳು ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ನೀನು ದಯವಿಟ್ಟು ಹುಷಾರಾಗಿರು, ಇಲ್ಲಾಂದ್ರೆ ನಿನ್ನೂ ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾಳೆ. ಅವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡು, ಇಲ್ಲಾಂದ್ರೆ ಆ ದಿನ ಏನೇನು ಮಾಡ್ತಾಳೋ ಏನೋ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೇನೆ. ಸಿಂಚು, ಅತ್ತೆ ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇವರಿಬ್ಬರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರಂತೆ. ನನಗೆ ವಿಷಯ ಗೊತ್ತಿಲ್ಲ. ಯಾಕೆ ಬೇಕಿತ್ತು ಇವರಿಬ್ಬರಿಗಿದೆಲ್ಲ? ಎಲ್ಲಿ ಹೋಗ್ತಾ ಇದ್ದಾರಂತೆ ಅತ್ತೆ ಇವರಿಬ್ರು? ನನಗೆ ಗೊತ್ತಿದ್ರೆ ತಾನೇ ನಿನಗೆ ಹೇಳಕ್ಕೆ. ಅದೇನೋ ಮದುವೆ ಆದಾಗಿಂದ ಎಲ್ಲೋ ಹೋಗ್ಲಿಲ್ವಂತೆ, ಅದಕ್ಕೆ ಹೋಗ್ತಾ ಇದ್ದಾರಂತೆ. ಈ ಮನೇಲಿದ್ದು
ಇಲ್ಲೇನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಮನೇಲಿ ನಡೆಯೋ ವಿಷಯ ನನಗೆ ಗೊತ್ತಿಲ್ಲ. ನೋಡು ನನ್ನ ಕರ್ಮನ. ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಅಂತಂದರೆ ಹನುಮೂನ್ಗೇನಾದರೂ ಹಾಗಾದರೆ ಇವರು ಹಾಲಿಡೇ ಪ್ಯಾಕೇಜ್ ನೋಡ್ತಾ ಇದ್ದಿದ್ದು ನಮಗಲ್ಲ, ಆ ಸಿದ್ದು ಮತ್ತು ಭಾವನಾಗ.